ಬಂಧುಗಳೇ, ಈ ದಿನ ನಮ್ಮ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾದ ಬಿ.ಎಸ್. ಯಡಿಯೂರಪ್ಪನವರ 79ನೇ ಹುಟ್ಟುಹಬ್ಬವನ್ನು ನಾವು ಭದ್ರಾವತಿಯ ಡಿ.ವೈ. ರಾಘವೇಂದ್ರ ಅಭಿಮಾನಿ ಬಳಗದಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಾಗದ ನಗರಸಭಾ ಸದಸ್ಯರು ಕೂಡ ಸದಸ್ಯರಾದ ವಿ. ಚಂದ್ರೇಶ್ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಬಿಜೆಪಿ ಮುಖಂಡರಾದ ಎಸ್. ಕುಮಾರಣ್ಣವರಿಗೂ ಸ್ವಾಗತವನ್ನು ಕೊಡ್ತಾರೆ. ಈ ಭಾಗದ ಮತ್ತೊಬ್ಬ ನಗರಸಭಾ ಸದಸ್ಯರಾದ ಶ್ರೀಯುತ ಮಣಿಯವರಿಗೂ ಸ್ವಾಗತವನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯ MSMEಯ ಚೇರ್ಮನ್ ಆದ ರಮೇಶ್ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ಮಾಜಿ ನಗರಸಭಾ ಸದಸ್ಯರು ಹಾಲಿ ಕರ್ನಾಟಕ ರಾಜ್ಯ ಬೋವಿ ಸಮಾಜದ ನಿರ್ದೇಶಕರಾದ ಶ್ರೀಯುತ ಆನಂದ್ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ಮಾಜಿ ಭಾಜಪದ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಶ್ರೀಯುತ ಮಂಜುನಾಥ್ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ನಾಯಕರಾದ ಶ್ರೀಯುತ ಧರ್ಮಪ್ರಸಾದ್ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ನಗರಸಭಾ ಸದಸ್ಯರಾದ ನಮ್ಮ ಶಶಿಕಲಾ ನಾರಾಯಣಪ್ಪ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ನಾಮನಿರ್ದೇಶಿತ ಇನ್ನೂ ಮತ್ತೋರ್ವ ಸದಸ್ಯರಾದ ಅನ್ನಪೂರ್ಣಮ್ಮ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಶಿವಮೊಗ್ಗ ಜಿಲ್ಲಾ ಬ್ಯಾಂಕ್ ಸಹಕಾರಿ ಬ್ಯಾಂಕ್ಗಳ ಯೂನಿಯನ್ನ ಅಧ್ಯಕ್ಷರಾದ ದುಗ್ಗೇಶ್ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ಈ ಭಾಗದ ಮುಖಂಡರಾದ ನಾರಾಯಣಪ್ಪ ಅವರು, ನಮ್ಮ ತಮಿಳು ಸಮಾಜದ ಮುಖಂಡರಾದ ನಾರಾಯಣ ಅವರು, ರವಿಚಂದ್ರನ್ ಅವರು, ನಟರಾಜ್ ಅವರು, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶೋಭಾ ಪಾಟೀಲ್, ಪದಾಧಿಕಾರಿಗಳು, ಈ ಭಾಗದ ಮುಖಂಡರು, ನಮ್ಮ ಭಾಜಪದ ಎಲ್ಲ ನಾಯಕರಿಗೂ ಸ್ವಾಗತವನ್ನು ಕೊಡ್ತಾ, ಈ ಏರೋಡ್ರಮ್ ಇದೆಯಲ್ಲ ಹುಡ್ಕೋ ಬಿಲ್ಡಿಂಗ್ ಪಕ್ಕದಲ್ಲಿ ಇವತ್ತು ಕಾರ್ಮಿಕರ ಭವನ ಬರ್ತಾ ಇದೆ. ಇವತ್ತು ಕೇಂದ್ರೀಯ ವಿದ್ಯಾಶಾಲೆ ಒಂದು ಜಿಲ್ಲೆನಲ್ಲಿ ಕೊಡಬೇಕು ಅಂತಂದ್ರೆ ಒಂದಿದ್ರೆ ಕೊಡಲ್ಲ. ಇವತ್ತಾಗಲೇ ಕೇಂದ್ರೀಯ ವಿದ್ಯಾಶಾಲೆ ಶಿವಮೊಗ್ಗದಲ್ಲಿದೆ. ಭದ್ರಾವತಿಗೆ ಕೂಡ ಕೇಂದ್ರೀಯ ವಿದ್ಯಾಶಾಲೆಯನ್ನ ಕೊಡುವಂಥದ್ರಲ್ಲಿ ಸನ್ಮಾನ್ಯ B.S. ಯಡಿಯೂರಪ್ಪನವರು ಕಾರಣಕರ್ತರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಭದ್ರಾವತಿಗೋಸ್ಕರ ನಾವು ಖಂಡಿತ ಬೇಕೇ ಬೇಕು. ಅವರಿಗೆ ಆ ಭಗವಂತ ಆರೋಗ್ಯ ಕೊಟ್ಟು ಅವರಿಗೆ 79ನೇ ವಯಸ್ಸು ಆಗಕ್ಕೆ 80 ವರ್ಷ ಬರುತ್ತೆ. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಕೊಡುಗೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನತೆಗೆ ಸಂಪೂರ್ಣ ಸಹಕಾರವನ್ನು ಸಹ ಮಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೆಳಕಂತ ನಮ್ಮ ಇದೇನು ವಿಶೇಷವಾಗಿ 25 ಟ್ರ್ಯಾಕ್ಟರ್ನ ರೈತರಿಗೆ ವಿಸ್ತರಣೆ ಫ್ರೀ. ಅವ್ರ ದುಡ್ಡಲ್ಲೇ ಇವತ್ತು ಸ್ವಂತ 25 ಕುಟುಂಬಕ್ಕೆ 25 ಟ್ರ್ಯಾಕ್ಟರ್ ವಿಸ್ತರಣೆ ಮಾಡ್ತಾ ಇರೋದು ಯಡಿಯೂರಪ್ಪನವರು. ಆಮೇಲೆ ವಿಶೇಷ ಏನಂತಂದರೆ ಇಡೀ ರಾಜ್ಯ ಕಂಡ ಇಂಥ ಒಬ್ಬ ಮುಖ್ಯಮಂತ್ರಿ ಮತ್ತೆ ಹುಡ್ತಾರಂತ ಗೊತ್ತಿಲ್ಲ. ಹುಟ್ಟಿರೋದಕ್ಕೆ ಇನ್ನೆಂದೂ ಸಾಧನೆ ಮಾಡೋಕೆ ಯಾರ ಕೈಲಿ ಸಾಧ್ಯ ನೋಡಿದ್ರೆ ಆ ಸಾಧನೆ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ಈ ಜಿಲ್ಲೆ ಅಂತೂ ಪುಣ್ಯ ಮಾಡಿ ಜಿಲ್ಲೆ. ಇಲ್ಲಿ ಸೇರಿದಂಥ ಹಿಂದೂ ಮಹಾಸಭಾ ಕಾರ್ಯಕರ್ತ ಬಂಧುಗಳೇ ಹಾಗೂ ಹೊಸಮನೆಯ ನಾಗರಿಕರೇ ಹಾಗೂ ಈ ಪಕ್ಷದ ಮುಖಂಡರೇ ಹಾಗೂ ಭಾರತೀಯ ನಮ್ಮ ಎಲ್ಲ ಮುಖಂಡರೇ, ರಾಘವೇಂದ್ರ ಅಭಿಮಾನಿಗಳ ಬಳಗದಿಂದ ಏನು ಮಂಜಾದವ್ರು ಮಾಡ್ತೀರಿ ಈ ಕಾರ್ಯಕ್ರಮ ವರ್ಷ ಮಾಡ್ಕೊಂಡು ಬರ್ತಾರೆ. ಯಡಿಯೂರಪ್ಪನವರ ಹುಟ್ಟಿದಬ್ಬವನ್ನು ಮತ್ತು ಬಿ. ರಾಘವೇಂದ್ರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದಾರೆ. ಯಡಿಯೂರಪ್ಪನವ್ರು ಭದ್ರಾವತಿಗೆ ಏನೇನು ಕೊಟ್ಟರು, ರಾಜ್ಯಕ್ಕೆ ಏನೇನು ಕೊಟ್ಟರು ಅಂತ ನಮ್ಮ ಧರ್ಮಪ್ರಸಾದ್ ನಮ್ಮೆಲ್ಲ ಪ್ರಮುಖರು ವಿಶ್ಲೇಷಣೆ ಮಾಡಿ ಹೇಳಿದರು. ಅವರು ಕುಮಾರಣ್ಣ ಹೇಳ್ದಂಗೆ ಯಾವುದೇ ಪಕ್ಷ ಇರ್ಬೋದು, ಮತ್ತೊಂದಿರ್ಬೋದು, ಊರಿನ ಅಭಿವೃದ್ಧಿ ಅಂತ ಬಂದಾಗ ಜಾತಿ ಜನಾಂಗ ಪಕ್ಷವನ್ನು ಮೀರಿ ಯೋಚನೆ ಮಾಡಿದ ವ್ಯಕ್ತಿ ಆಗಿದ್ರೆ ರಾಜ್ಯದಲ್ಲಿ BS MPM ಮತ್ತು VSL ಹೇಳ್ದಂಗೆ VSL ಇಂದ ಹೋರಾಟ ಮತ್ತು MPM ಹೋರಾಟಕ್ಕೆ ಎಲ್ಲ ಸಹಕಾರ ಕೊಡ್ತಾ ಕಾರ್ಮಿಕ ಇಲಾಖೆ ಅಂತ ಹೇಳಿದ್ರು. ESI ಹಾಸ್ಪಿಟಲ್ ಕಾರ್ಮಿಕರ ಬಗ್ಗೆ ಏನೇ ವಿಶೇಷ ಯೋಚನೆ ಮಾಡಬೇಕಾದ ಸವಲತ್ತುಗಳು ಭದ್ರಾವತಿಗೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಆ ಜಾತಿ ಈ ಜಾತಿ ಅಂತ ಯಾವುದೇ ಜಾತಿಯನ್ನು ಮಾಡಲಿದೆ ಅವರು ಬಡವರಿಗೋಸ್ಕರ ರಾತ್ರಿ ಹಗಲು ಹೋರಾಟ ಮಾಡಿ ಎಲ್ಲ ರಾಜ್ಯದ ಉದ್ದಕ್ಕೂ ಕೂಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ MP ಅವರು ಈಶ್ವರಪ್ಪರು ನಮ್ಮ ಎಲ್ಲ ನಾಯಕರು ಇವತ್ತು ಇಡೀ ಜಿಲ್ಲೆಯಲ್ಲಿ ತುಂಬ ಅಭಿವೃದ್ಧಿಯನ್ನು ಮಾಡಿದರು. ಅದರಲ್ಲೂ ನಮ್ಮ MP ಆದಂಥ ರಾಘವೇಂದ್ರ ಅವರು ನಮ್ಮ ಭದ್ರಾವತಿಗೆ 100 ಕೋಟಿ ಹಣ
ಭದ್ರಾವತಿಯ BY ರಾಘವೇಂದ್ರ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷ ಸುಮಾರು 13 ವರ್ಷದಿಂದ BS ಯಡಿಯೂರಪ್ಪನವರ ಹುಟ್ಟುಹಬ್ಬ ಹಾಗೂ ನಮ್ಮ ಜನಪ್ರಿಯ ಸಂಸದರಾದ BY ರಾಘವೇಂದ್ರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದ್ರಿಂದ ಹಿಡಿದು ಯೂನಿಫಾರಮ್ಮು, ಶೂಸು, ಅದೇ ರೀತಿ ರೈತರಿಗೆ ತೆಂಗಿನ ಸಸಿ ಹಂಚೋದರ ಕಾರ್ಯಕ್ರಮ ಇರ್ಬೋದು, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇರ್ಬೋದು, ರಕ್ತದಾನ ಶಿಬಿರಗಳಿರ್ಬೋದು. ಈ ರೀತಿ ವಿಶೇಷವಾಗಿ ನಮ್ಮ ಜನಪರ ನಾಯಕರ ಹುಟ್ಟುಹಬ್ಬವನ್ನು ಜನಪರ ಕಾರ್ಯಗಳು ಮಾಡ್ಕೊಳ್ತಾ ನಾವಿವತ್ತು ಭದ್ರಾವತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಇನ್ನು ಮುಂದಿನ ದಿನಗಳಲ್ಲೂ ನಮ್ಮ ಸಂಘದ ವತಿಯಿಂದ ಹೆಚ್ಚಿನ ರೀತಿಯಲ್ಲಿ ಭದ್ರಾವತಿಯ ಜನತೆಗೆ ನಮ್ಮ ನಾಯಕರ ಹುಟ್ಟುಹಬ್ಬಕ್ಕೆ ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ, ಭಗವಂತ ಇವತ್ತು ನಮ್ಮ ರೈತ ನಾಯಕರಾದ BS ಯಡಿಯೂರಪ್ಪ ಅವರ 79ನೇ ಹುಟ್ಟುವರ್ಷ. ಭಗವಂತ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಅವರಿಗೆ 100 ವರ್ಷ ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಈ ನಾಡಿನ ಸೇವೆ ಮಾಡಬೇಕು ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ರೈತರ ನಾಯಕರು, ಬಡವರ ಬಂಧು BY ಯಡಿಯೂರಪ್ಪನವರ 79ನೇ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳ್ತಾ, ಇಡೀ ನಮ್ಮ ಮುಖ್ಯಮಂತ್ರಿಗಳು ಆದಂಥ 4 ಬಾರಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ಮೇಲೆ ಇಡೀ ರಾಜ್ಯದಲ್ಲಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ, ಜನ ಮೆಚ್ಚಿದಂಥ ಕೆಲಸ, ಬಡವರ ಕೆಲಸ ತುಂಬ ಇಡೀ ರಾಜ್ಯದಲ್ಲಿ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿ ಮುಖ್ಯಮಂತ್ರಿಯಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು ಆಗಿದ್ದಾರೆ. ಅವರಿಗೆ 100 ವರ್ಷ ಆ ಭಗವಂತ ಆಯುಸ್ ಕೊಡಲಿ. ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ಈ ಭಾಗದ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಅದರಲ್ಲಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ. ಆ ಭಗವಂತ ಅವರಿಗೆ 100 ವರ್ಷ ಆಯುಸ್ಸನ್ನು ಕೊಟ್ಟು ಒಳ್ಳೇದು ಮಾಡಲಿ. ಅದೇ ರೀತಿ ನಮ್ಮ ರಾಘವೇಂದ್ರ ಅವರು ಇಡೀ ರಾಜ್ಯದಲ್ಲಿ 1ನೇ MP ಅಂತ ಹೇಳಿದ್ರು ಸಾಲದು. ಅವರು 4 ಸಾರಿ MP ಆಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಸಾವಿರಾರು ಕೋಟಿ ಭದ್ರಾವತಿ ನಗರಕ್ಕೆ ತಂದು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಆ ಭಗವಂತ ಒಳ್ಳೆಯ ಒಂದು ಆಶೀರ್ವಾದನ ಮಾಡಿ 100 ವರ್ಷ ಆಯುಸ್ಸನ್ನು ಅವನಿಗೆ ನೀಡಲಿ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ನಮ್ಮ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿಜಯೇಂದ್ರ ಇರ್ಬೋದು, ರಾಘವೇಂದ್ರ ಇರ್ಬೋದು, ಮತ್ತು ಎಲ್ಲರಿಗೂ ಕೂಡ ಒಂದು ದಾರಿಯನ್ನು, ನಮಗೆಲ್ಲ ಒಂದು ದಾರಿ ದೀಪವಾಗಿ ನಮ್ಮ ಸಾಹೇಬರು ಇದ್ದಾರೆ. ಅವರಿಗೆ 100 ವರ್ಷ ಆಯುಸ್ ಕೊಡಲಿ ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.